ಆಲ್ ಇನ್ ಒನ್ ಇನ್ಸ್ಟೆಂಟ್ ಟೊಮೊಟೊ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೊಮೊಟೊ ಚಟ್ನಿ ಮಾಡೋಕ್ಕೆ 2 kg ನಾಟಿ ಟೊಮೊಟೊ ಹಣ್ಣು ಬಳಸ್ತಿದ್ದೀನಿ. ಟೊಮೊಟೊ ಹಣ್ಣನ್ನು ನೀರಲ್ಲಿ ತೊಳೆದು ನೀರಿಲ್ದಿರ ಡ್ರೈ ಆಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನಾವು ಯೂಶಲಿ ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಈ ಥರ ಚಟ್ನಿ ಮಾಡ್ಕೋತೀವಿ. ಸೊ ಇವಾಗ ಈ ಥರ 4 ಭಾಗವಾಗಿ ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಬೇಕು. ಇವಾಗ ಪಾತ್ರೆಗೆ 2 ಸೌಟಿನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿರೋ ಟೊಮೊಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ತಿರುಗಿಸ್ಕೊಡ್ತಿರ್ಬೇಕು. ಇದೇ ನೀರೆಲ್ಲ ಬಿಟ್ಕೊಳ್ಳುತ್ತೆ, ನೀರೇನು ಹಾಕಬಾರ್ದು. ಇದು ಓಪನ್ ಆಗಿ ಕುಕ್ ಮಾಡಬೇಕಾಗತ್ತೆ. ಸೊ ಇದು ಕುಕ್ ಆಗೋ ಅಷ್ಟರಲ್ಲಿ ನಾವು ಮಸಾಲ ಪದಾರ್ಥನ ರೆಡಿ ಮಾಡ್ಕೊಳ್ಬೇಕು. ಸೊ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಮತ್ತು ಧನಿಯಾ 250 ಗ್ರಾಮ್ ಅಷ್ಟು ಹಾಕೋಬೇಕಾಗತ್ತೆ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಖಾರದ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಕಲರಕ್ಕೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಕೈ ಬಿಡ್ದಿರ ಇದನ್ನು ಬಾಡಿಸ್ಕೋಬೇಕು, ಯಾಕಂದರೆ ಇದು ಸೀದೋಗಬಾರ್ದು. ಗ್ಯಾಸ್ ಆಫ್ ಮಾಡಿ ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಚಟ್ನಿದು. ಒಂದು ಇಡಿಯಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಟೊಮೊಟೊ ಒಳಗಡೆ ಕಲಿಸ್ಕೋಬೇಕಾಗತ್ತೆ. ಆಲ್ರೆಡಿ ಸ್ವಲ್ಪ ಟೊಮೊಟೊ ಹಣ್ಣು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ. ಇದು ಹುಣಸೆಹಣ್ಣು ಬಳಸೋದ್ರಿಂದ ಬೇಗ ಟೊಮೊಟೊ ಚಟ್ನಿ ಕೆಡಲ್ಲ. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು. ಮಸಾಲ ಕೂಡ ತಣ್ಣಗಾಗಬೇಕು. ಇವಾಗ ಕುಕ್ಕರಿಗೆ 300 ಗ್ರಾಮ್ ಅಷ್ಟು ಎಣ್ಣೆ ಹಾಕಿ 2 ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಸೊ ಆವಾಗಲೇ ಕುಕ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕುಕ್ಕರಿಗೆ ಹಾಕಬೇಕಾಗತ್ತೆ. ಎಲ್ಲನೂ ಒಂದೇ ಸತಿ ಹಾಕ್ಕೊಂಡು ರುಬ್ಬಕ್ಕಾಗಲ್ಲ ಮಿಕ್ಸಿಯಲ್ಲಿ. ಸೊ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಸೊ ಇವಾಗ 4 ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಬೇಕು. ಹಿಂಗೆ ಓಪನ್ ಆಗಿ ಕುಕ್ ಮಾಡ್ಕೊಬೇಕು. ಮತ್ತು ಕುಕ್ಕರ್ ಬಳಸೋದ್ರಿಂದ ಅಷ್ಟು ಸಿಡಿಯಲ್ಲ. ನಾವು ಆಲ್ರೆಡಿ ಒಂದ್ಸತಿ ಟೊಮೊಟೊ ಹಣ್ಣು ಬೇಯಿಸ್ಕೊಳೋದ್ರಿಂದ ಇದು ಅಷ್ಟೊಂದು ಸಿಡಿಯಲ್ಲ. ಮತ್ತು ಇವಾಗ ತಣ್ಣಗಾಗಿರೋ ಮಸಾಲಾನ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸೊ ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಿಡಬಾರ್ದು, ನೀರು ಬಿಡಬಾರ್ದು ಮತ್ತು ನೀರು ಬಳಸಬಾರ್ದು. ಇದು ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಕುದಿಬೇಕು. ಸೊ ನೋಡಿ ಈ ಥರ ಗಟ್ಟಿ ಆಗಬೇಕು. ಆಮೇಲೆ ಮಸಾಲ ಪುಡಿ ಹಾಕಿದ ತಕ್ಷಣ ಇದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ಸೊ ಪುಡಿ ಹಾಕಿ ಒಂದು ಸ್ವಲ್ಪ ತಿರ್ಸ್ಕೊಟ್ಟು ಒಂದು 10 ನಿಮಿಷ ಬಿಡಬೇಕು. ಆಮೇಲೆ ಖಾರ ನೋಡ್ಕೊಳ್ಳಿ. ಖಾರ ಏನಾದರೂ ಕಡಿಮೆ ಇದೆ ಅನಿಸ್ತಿದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ ಟೊಮೊಟೊ ಗೊಜ್ಜು ಒಂದು ಸ್ವಲ್ಪ ಅದಕ್ಕೆ ಬಂದಾಗ ಕಂಪ್ಲೀಟಾಗಿ ಟೊಮೊಟೊ ಗೊಜ್ಜು ರೆಡಿ ಆಗಿದೆ ಅಂತ. ಟೊಮೊಟೊ ಚಟ್ನಿನ 2 ತಿಂಗಳು ತನಕ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ಇದು ದೋಸೆ, ಚಪಾತಿ, ಇಡ್ಲಿ, ಪ್ಲೇನ್ ರೈಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ಏನಾದರೂ ಇನ್ಸ್ಟೆಂಟ್ ಬೇಕಂತಂದರೆ ಇದು ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 1 kg ಟೊಮೊಟೊ ಹಣ್ಣು ಬಳಸಿ ಹೇಗೆ ಟೊಮೊಟೊ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಧನ್ಯವಾದಗಳು.